ವಿಧಾನಸಭೆ ಅಧಿವೇಶನ ಆರಂಭವಾಗಿದೆ. ಈ ಟೈಮ್ನಲ್ಲಿ ಈಗ ಸಂತಾಪ ಸೂಚನೆ ನಡೀತಾ ಇದೆ. ಇದಕ್ಕೊಂದು ಮುಂಚೆ ಡಿಸಿಎಂ ಡಿಕೆ ಮತ್ತು HD ಕುಮಾರಸ್ವಾಮಿ ಅವರ ನಡುವೆ ಕಸದ ಬಗ್ಗೆ ಒಂದು ಫೈಟ್ ನಡೆದಿದೆ. ಇಡೀ ಜೀವನ ಅವನು ಹಿಟ್ ಅಂಡ್ ರನ್ನೇ ಮಾಡ್ಕೊಂಡು ಓಡಾಡಿದ್ದಾರೆ ಅಂತ ಹೇಳಿ ಏಕವಚನದಲ್ಲಿ DK ಶಿವಕುಮಾರ್ HD ಕುಮಾರಸ್ವಾಮಿ ವಿರುದ್ಧ ಮಾತಾಡಿದ್ದಾರೆ. ಕಸದ ಲಾರಿ ಹೊಡಿತಾ ಇದ್ದ ಅವನು ಅಂತ ಹೇಳಿ ಕಿಡಿಕಾರಿದ್ದಾರೆ DK ಶಿವಕುಮಾರ್. ಕಿಂಗ್ ಆಫ್ ಕರಪ್ಷನ್ ಯಾರು ಅಂತ ಗೊತ್ತಿದೆ. ಅಸೆಂಬ್ಲಿಯಲ್ಲಿ ಅವರ ಶಾಸಕರು ಬಂದು ಮಾತಾಡ್ಲಿ, ಅವಾಗ ಅದಕ್ಕೆ ಉತ್ತರ ಕೊಡ್ತೀವಿ. ಇವರ ಚರಿತ್ರೆಯನ್ನೆಲ್ಲ ನಾನು ತೆಗಿತೀನಿ ಅಂತ ಹೇಳಿ DK ಶಿವಕುಮಾರ್ ಮಾತಾಡಿದ್ದಾರೆ. ಕಸದ ಟೆಂಡರ್ನಲ್ಲಿ ಕಿಕ್ ಬ್ಯಾಕ್ ಅಂತ ಹೇಳಿ HD ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ರು. ಸುಮಾರು 10 ರಿಂದ 15 ಸಾವಿರ ಕೋಟಿ ಹೊಡೆಯೋದಕ್ಕೆ ಕೊಟ್ಟಿದ್ದಾರೆ ಇವರು ಅಂತ ಹೇಳಿ. ಅದಕ್ಕೆ HD ಕುಮಾರಸ್ವಾಮಿ ಅವರ ಮಾತುಗಳಿಗೆ DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಯಾವುದೋ ರೈಟ್ ಕಂಪನಿ ಕೊಟ್ಟು ಎಂತ ಕಸ ವಿಲೇವಾರಿ ಮಾಡೋದು ನಡೀತಿದೆಯಲ್ಲ ಈಗ. ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಯಾವನೊಬ್ಬನ ರೆಡಿ ಮಾಡ್ಕೊಂಡು ಮುಂದಿನ 30 ವರ್ಷಕ್ಕೆ ಕಸ ಕ್ಲೀನ್ ಮಾಡೋಕ್ಕೆ 45,000 ಕೋಟಿ ವೆಚ್ಚದಲ್ಲಿ ಒಂದು ನಡೀತಾ ಇದೆ ಈಗ ಕೊಡೋಕ್ಕೆ. ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಂಡಿದ್ದೀರಿ? 10 ರಿಂದ 15,000 ಕೋಟಿ ಹೊಡಿಲಿಕ್ಕೆ ಹೊರಟವ್ರೆ ಇವರು. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ. ಇಂಥದ್ದು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೆ ಸಮಯ. ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ? ಆಗಿದ್ರೆ ಇವತ್ತು ಯಾವ ಮಟ್ಟಕ್ಕೆ ಹೊರಟಿದ್ದಾರೆ ಈಗ. ಯಾವುದೊಂದು ಪ್ರೈವೇಟ್ ಕಂಪ್ನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಲಿಸ್ಟಲ್ಲಿರೋನು ಅವನಿಗೆ ಈಗ 30 ವರ್ಷಕ್ಕೆ ನಾವು ಬದುಕಿರಲ್ಲ, ನೀವು ಬದುಕಿರಲ್ಲ. 30 ವರ್ಷಕ್ಕೆ ಕೊಡ್ತಾರಂತೀಗ 45,000 ಕೋಟಿಗೆ ಮಾಡಕೊಟ್ಟವ್ರೀಗ. ಕಸದ ಟೆಂಡರ್ ನಲ್ಲಿ 15,000 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರಂತ HD ಕುಮಾರಸ್ವಾಮಿ ಅವರು. ಕಸದ ಟೆಂಡರ್ ಕೊಡೋ ವಿಚಾರವಾಗಿ ಹೊಸ ಟೆಂಡರ್ ನಲ್ಲಿ ಕುಮಾರಸ್ವಾಮಿ ಇದೇನ ಫ್ರಸ್ಟ್ರೇಷನ್, ಯಾರೋ ಫ್ರಸ್ಟ್ರೇಷನ್. ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯಕ್ಕೆ ಕೇಳಿ. ಹಿಟ್ ಅಂಡ್ ರನ್ ಕೇಸು DK ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದವನು ಆ ಚರಿತ್ರೆನೆಲ್ಲ ಬಂದು ಓಲಿ. ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ, ಬಂದು ಮಾತಾಡಕ್ಕೆ ಹೇಳಿ, ನಾನು ಮಾತಾಡ್ತೀನಿ. ಯಾವ ಇದು ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ. ಬರಕ್ಕೆ ಹೇಳಿ ಅಸೆಂಬ್ಲಿಗೆ, ಇಲ್ಲ ಕಳ್ಸಕ್ಕೆ ಹೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ. ಲೆಟ್ ಇ ಕಮ್ ಅಂಡ್ ಸ್ಪೀಕ್ ಇನ್ ದಿ ಅಸೆಂಬ್ಲಿ. ದಾಖಲೆಗೆ ಉಳ್ಕೊಳ್ಬೇಕು. ಇವ್ರು ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನೋ ಎಲ್ಲ ತೆಗಿತೀನಿ. ಸೊ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ ನಡೀತಾ ಇರುವಂತಹ ಈ ಕಸದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾಗ್ವಾದಗಳು. DK ಶಿವಕುಮಾರ್ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು HD ಕುಮಾರಸ್ವಾಮಿ ಅವರ ಮಾತುಗಳಿಗೆ. ಈಗ ಸದನ ಆರಂಭವಾಗಿದೆ. ಅವ್ರದ್ದೇನು ವಿಚಾರ ಇದ್ರೆ ಅವರು ತಿಳಿಸ್ಲಿ. ಏನು ಉತ್ತರ ಕೊಡಬೇಕೋ ನಾವು ಉತ್ತರ ಕೊಡ್ತೀವಿ. ಮೂಡಾಗ್ಲಿ ಇನ್ನೊಂದಾಗ್ಲಿ ಏನು ಬೇಕಾರೋ ಅವ್ರು ತಿಳಿಸ್ಲಿ. ಏನೇನು ಹಗರಣ ಇದೆ ಎಲ್ಲ ಮಾಡಿದವ್ರು ಅವರೇನೆ. ಅವ್ರು ಮಾಡೋದನ್ನ ತಪ್ಪನ್ನ ತಿಂದ್ಬಿಟ್ಟು ಸಿಪ್ಪೆನ ಒರೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಯಿತಾ? ನಮ್ಮ ಕಾಲದಲ್ಲಿ ನಾವು ಇದನ್ನೆಲ್ಲ ಶುದ್ಧ ಮಾಡಬೇಕು ಅಂತ ಹೇಳಿ ಅನೇಕ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಅವ್ರು ಮಾಡಿದಂಥ ತಪ್ಪುಗಳನ್ನು, ಅವ್ರ ಕಾಲದಲ್ಲಿ ನಡೆದಂಥ ಹಗರಣಗಳನ್ನು ಈಗ ನಾವು ಕ್ಲೀನ್ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. CBI ತನಿಖೆ ಕೊಡಬೇಕು, ನ್ಯಾಯಾಂಗ ತನಿಖೆ ಕಣ್ಣೋಡಿಸೋ ತನಕ ನೋಡಿಯಪ್ಪ, ಏನು ಅವ್ರು ಹೇಳ್ದಂಗೆಲ್ಲ ಕೇಳೋಕ್ಕಾಗ್ತದಾ? ಜನ ನಮ್ಮ